ತಂತ್ರಜ್ಞಾನ ಮುಂದುವರೆದ್ರೂ ನಾವು ಹಳೆಯ ಕಾಲದ ವಸ್ತುಗಳತ್ತ ಜಾಸ್ತಿ ವಾಲುತ್ತೇವೆ. ಇದೇ ಸಾಲಿನಲ್ಲಿ ನಾವು ರೇಡಿಯೋಗಳನ್ನು ಕಾಣಬಹುದು. ಹಳೆಯ ಕಾಲದ ಅಂದರೆ 19ನೇ ಶತಮಾನದ ವಿವಿಧ ರೇಡಿಯೋಗಳನ್ನು ನೀವೇನಾದರೂ ನೋಡಿದ್ರೆ ಅದನ್ನು ಖರೀದಿಸಿಕೊಳ್ಳೋದು ಗ್ಯಾರಂಟಿ. ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಮಾತು ಸತ್ಯ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾವೀಗ ನಿಮ್ಮನ್ನು ರೇಡಿಯೋಗಳ ಲೋಕಕ್ಕೆ ಕರೆದುಕೊಂಡು ಹೋಗೋಕೆ ಮುಂದಾಗಿದ್ದೀವಿ. ಈ ಲೋಕದಲ್ಲಿ ಎಷ್ಟೆಲ್ಲ ಪುರಾತನ ಕೇಳೋ ಮಾಧ್ಯಮ ಇದೆ ಅಂತ ತೋರಿಸ್ತೀವಿ ನೋಡಿ. ಇದು ಕಾಂಗ್ರೆಸ್ ರೇಡಿಯೋ ಕರೆ. ಹೀಗೆ 1942ರ ಬ್ರಿಟಿಷ್ ರಾಜ್ ವಿರುದ್ಧದ ಕ್ವಿಟ್ ಇಂಡಿಯಾ ಚಳುವಳಿಯ ಭೂಗತ ಸಿಗ್ನಲ್ ಪ್ರಸಾರವಾಯಿತು. ಕೆಲವು ತಿಂಗಳುಗಳ ಕಾಲ ಈ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋವನ್ನ ಯುದ್ಧದ ಸಮಯದಲ್ಲಿ ಉಷಾ ಮೆಹ್ತಾರ್ ಅವರು ನಡೆಸಿಕೊಟ್ಟಿದ್ರು. ಅವರಿಗೆ ಭಾರತ ಗಣರಾಜ್ಯದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನ ನೀಡಿತು. ಅಂದು ಬಳಸಿದ್ದು 3MK2 ಎಂಬ ರೇಡಿಯೋ ಸೆಟ್. ಸದ್ಯ ಇದು ನಮ್ಮ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿದೆ. ಇದೊಂದೇ ಅಲ್ಲ, 19ನೇ ಶತಮಾನದಲ್ಲಿ ಬಂದಂತಹ ಎಲ್ಲ ರೀತಿಯ ರೇಡಿಯೋಗಳು ಬಸವೇಶ್ವರ ನಗರದಲ್ಲಿ ನೀವು ಕಾಣಬಹುದು. ಹೌದು, ಧಾರವಾಡ ಮೂಲದ ಉದಯ ಕಲ್ಬುರ್ಗಿಗೆ ಹಳೆಯ ರೇಡಿಯೋಗಳು ಅಂದ್ರೆ ಮೊದಲಿನಿಂದಲೂ ಇಷ್ಟ. ದೇಶ ವಿದೇಶಗಳ 150ಕ್ಕೂ ಹೆಚ್ಚು ರೇಡಿಯೋಗಳನ್ನ ಆಸಕ್ತಿಯಿಂದ ಸಂಗ್ರಹಿಸಿರುವ ಇವರು ಬೆಂಗಳೂರಿನ ತಮ್ಮ ಮನೆಯ ನೆಲಮಹಡಿಯಲ್ಲೇ ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂ ಆರಂಭಿಸಿದ್ದಾರೆ. ಈ ರೇಡಿಯೋ ಮ್ಯೂಸಿಯಂ ಈಗಾಗಲೇ ಸಾಕಷ್ಟು ಹೆಸರು ಮಾಡಿದೆ. ಹಳೆಯ ರೇಡಿಯೋಗಳನ್ನು ಹುಡುಕಿ ಪಡೆದು ರಿಪೇರಿ ಮಾಡಿ ಸಂಗ್ರಹಾಲಯವನ್ನೇ ಸ್ಥಾಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂ ಎಂಬ ಸಂಗ್ರಹಾಲಯ ಸ್ಥಾಪಿಸಿದ್ದಾರೆ. ಯುವ ಪೀಳಿಗೆಗೆ ಹಳೆಯ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಉದ್ದೇಶದಿಂದ ರೇಡಿಯೋ ಮ್ಯೂಸಿಯಂ ಆರಂಭಿಸಬೇಕೆಂದು ತೀರ್ಮಾನಿಸಿದರು. ರೇಡಿಯೋ ಸಂಗ್ರಹ ಆಸಕ್ತಿ 9 ವರ್ಷದವರಿದ್ದಾಗಲೇ ಬಂತೆಂದು ಉದಯ್ ಅವರು ಹೇಳುತ್ತಾರೆ. 1980ರ ದಶಕದಲ್ಲಿ ಹುಬ್ಬಳ್ಳಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಓದುತ್ತಿದ್ದಾಗ ಹಳೆಯ ರೇಡಿಯೋ ಸೆಟ್ಗಳನ್ನು ಸಂಗ್ರಹಿಸಿ ಮರುಸ್ಥಾಪಿಸಲು ಉದಯ್ ಆರಂಭಿಸಿದ್ರು. ಆಗ ಅದು ಟಿವಿ ಯುಗ. ಹೆಚ್ಚಿನ ಜನ ಟಿವಿಗಳತ್ತ ಮುಖ ಮಾಡಿದ್ರು. ಹಾಗೆಯೇ ಹೊಸ ರೇಡಿಯೋಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದವು. ಹೀಗಾಗಿ ರಿಪೇರಿಗೆ ಬಂದಂತಹ ರೇಡಿಯೋಗಳು ನಮ್ಮ ಬಳಿಯೇ ಉಳಿಯುವುದಕ್ಕೆ ಶುರುವಾಯಿತು. ರೇಡಿಯೋ ರಿಪೇರಿ ಮಾಡಿಸಿಕೊಳ್ಳುವವರ ಸಂಖ್ಯೆ ಕ್ಷೀಣಿಸಿತು ಎಂಬುದು ಉದಯ್ ಅವರ ಮಾತು. ಹಳೆ ವಾಲ್ವ್ ರೇಡಿಯೋವನ್ನ ಮೂಲ ರೂಪಕ್ಕೆ ತರುವ ಚಾಕಚಕ್ಯತೆ ಉದಯ್ ಕಲಬುರ್ಗಿಯವರಿಗಿದೆ. ಹಾಗೆಯೇ 1907ರಿಂದ 1978ರವರೆಗಿನ ರೇಡಿಯೋಗಳು ಇವರ ಸಂಗ್ರಹದಲ್ಲಿದೆ. ಅಪ್ಪ, ಅಜ್ಜ, ಮುತ್ತಂಜಂದಿರ ಕಾಲದ ರೇಡಿಯೋಗಳ ಸಂರಕ್ಷಣೆಯನ್ನ ಬಹಳ ಆಸಕ್ತಿಯಿಂದ ಮಾಡುತ್ತಾರೆ. ಹಿಂದೆ ಮನೆ ಮಂದಿಯೆಲ್ಲ ಖುಷಿಯಿಂದ ಕೇಳುತ್ತಿದ್ದ ರೇಡಿಯೋಗಳು ಈಗ ಅನಾಥವಾಗಿರುವುದು ಇವರಿಗೆ ಬೇಸರ ಇದೆ ಎಂದು ಉದಯ್ ಹೇಳಿದ್ರು. ಸದ್ಯ ಅನೇಕ ಆಸಕ್ತರು ರೇಡಿಯೋ ಮ್ಯೂಸಿಯಂಗೆ ಆಗಮಿಸಿ ಹಳೆದರ ಬಗ್ಗೆ ಮಾಹಿತಿ ಪಡೆಯುತ್ತಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.